ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎರಡನೇ ಪ್ರೋಮೋ ಇನ್ನೂ ಅಪ್ಲೋಡ್ ಆಗಿಲ್ಲ. ಸೊ ಬಡ್ಡೆ ತಾವುಗಳು ಮರ್ತೋಗ್ಬಿಟ್ಟವ್ರ ಅಥವಾ ಬೇಕು ಅಂತಾನೆ ಬಿಡ್ತಾ ಇಲ್ವೋ ಗೊತ್ತಿಲ್ಲ. ಯಾಕಂತಂದ್ರೆ ಸೊ ಎರಡನೇ ಪ್ರೋಮೋ ಬರಬೇಕಿತ್ತು. ಸೊ ಮಧ್ಯಾಹ್ನ ಒಂದು 2:30 3:30 ಒಳಗಡೆಗೆ. ಬಟ್ ಪ್ರೋಮೋ ಅಪ್ಲೋಡ್ ಆಗಿಲ್ಲ. ಸೊ ಮೇ ಬಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ರೋಮೋ ಏನಾದರೂ ಮೇ ಬಿ ಸಾಯಂಕಾಲ 7 ಗಂಟೆ ಸುಮಾರಲ್ಲಿ ಬಿಡ್ಬೋದು ಅಂತ ಅನಿಸುತ್ತೆ. ಸೊ ಇದ್ರ ಮಧ್ಯೆ ನಾನು ಲೈವ್ ಒಂದು ಟೆಲಿಕಾಸ್ಟ್ ನೋಡ್ತಾ ಇದ್ದೆ. ಟೆಲಿಕಾಸ್ಟ್ ಮೀನ್ಸ್ ಲೈವ್ ಬರುತ್ತಲ್ಲ ಜಿಯೋ ಹಾಟ್ಸ್ಟಾರಲ್ಲಿ. ಸೊ ಅಲ್ಲಿ ನೋಡ್ತಾ ಇದೆ, ಒಂದು ಪ್ರಾಕ್ಟೀಸ್ ನಡೀತಾ ಇದೆ. ಅಂದರೆ ರೋಸ್ಟಿಂಗ್ ಬಗ್ಗೆ ಪ್ರಾಕ್ಟೀಸ್ ನಡೀತಾ ಇದೆ. ಚಾಲೆಂಜ್ ಮೇ ಬಿ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಬಿಗ್ ಬಾಸ್ ಕಡೆಯಿಂದ. ಆ್ಯಂಡ್ 2 ಟೀಮ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ 2 ಟೀಮ್ಗೂ ಕೂಡ ಸೊ ಬಿಗ್ ಬಾಸ್ ಮನೆ ಒಳಗಡೆ ಇರುವಂಥ ಕಂಟೆಸ್ಟೆಂಟ್ಗಳನ್ನು ಒಂದು ರೀತಿಯಲ್ಲಿ ಇಮಿಟೇಟ್ ಮಾಡುವಂಥದ್ದು ಅಥವಾ ರೋಸ್ಟಿಂಗ್ ಮಾಡುವಂಥದ್ದು ಒಂದು ಚಾಲೆಂಜ್ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಅಲ್ಲಿ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ರು ಒಂದು 2 ತಂಡಗಳು. ಸೊ ನಾನು ಲೈವಲ್ಲಿ ನೋಡಿರೋ ಪ್ರಕಾರ ಒಂದು 2 ತಂಡಗಳಾಗಿ ಮಾಡ್ಕೊಂಡಿದ್ದಾರೆ. ಸೊ 2 ತಂಡಗಳು ಕೂಡ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಸೊ ಬಿಗ್ ಬಾಸ್ ಮನೆ ಒಳಗಡೆನೇ ಇರುವಂಥ ಒಂದು ಕಂಟೆಸ್ಟೆಂಟ್ಗಳನ್ನು ರೋಸ್ಟ್ ಮಾಡೋ ರೀತಿಯಲ್ಲಿ. ಸೊ ಮೇ ಬಿ ಅವರಿಗೆ ಪಾಯಿಂಟ್ಸ್ ಕೂಡ ಇರ್ಬೋದು, ಫನ್ ಆಗಿ ಏನೋ ಒಂದು ಆ್ಯಕ್ಟಿವಿಟಿ ರೀತಿಯಲ್ಲಿ ಮಾಡ್ತಿದ್ದಾರೆ. ನನಗಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇತ್ತು. ಪ್ರಾಕ್ಟೀಸೇ ಈ ರೇಂಜಿಗೆ ಮಾಡ್ತಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಎಪಿಸೋಡಲ್ಲಿ ಇನ್ನೂ ಸಖತ್ತಾಗಿರುತ್ತೆ. ಮೇ ಬಿ ಆ ಒಂದು ಎಪಿಸೋಡ್ ಇವತ್ತೇನೆ ಸೊ ಟೆಲಿಕಾಸ್ಟ್ ಆಗುತ್ತೆ ಅಂತ ಅನಿಸುತ್ತೆ. ಓಕೆ, ಸೊ ಇಲ್ಲಿ ಟೀಮ್ 1 ಬಗ್ಗೆ ಮಾತಾಡಬೇಕು ಅಂತಂದರೆ ಇಲ್ಲಿ ಗಿಲ್ಲಿ, ಕಾವ್ಯ, ಸ್ಪಂದನ, ಮಲ್ಲಮ್ಮ, ಸತೀಶ್ ಆ್ಯಂಡ್ ಅಭಿಷೇಕ್. ಸೊ ಇಷ್ಟು ಜನ, ಸೊ ಮೇ ಬಿ 6 ಜನ ಅಂತ ಅನ್ಸುತ್ತಲ್ಲ. ಸೊ 6 ಜನ ಒಂದು ಟೀಮ್ ಅಪ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಎರಡನೇ ಟೀಮಲ್ಲಿ ಜಾನ್ವಿ, ಮಂಜು ಭಾಷಿಣಿ, ಅಶ್ವಿನಿ SN, ಧ್ರುವ್, ಧನುಷ್ ಆ್ಯಂಡ್ ಚಂದ್ರಪ್ರಭಾ. ಸೊ ಇವರು ಈ ಕಡೆ ಒಂದು 6 ಜನ ಇದ್ದಾರೆ. ಸೊ 2 ಟೀಮ್ಗಳು ಕೂಡ ಪ್ರಾಕ್ಟೀಸ್ ನಡೆಸ್ತಾ ಇದ್ದಾರೆ ಆ್ಯಂಡ್ ಸ್ಕ್ರಿಪ್ಟ್ನ ಬರ್ಕೊತಿದ್ದಾರೆ. ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಅದರಲ್ಲೂ ಮುಖ್ಯವಾಗಿ ಇಲ್ಲಿ ಲೈವಲ್ಲಿ ತೋರಿಸ್ತಿರುವಂಥದ್ದು ಮ್ಯಾಕ್ಸಿಮಮ್ ಟೀಮ್ 1 ಅಂದರೆ ಗಿಲ್ಲಿ ಕಾವ್ಯ ಟೀಮ್ ಇದೆಯಲ್ಲ, ಸೊ ಅದ್ರ ಬಗ್ಗೆನೇ ತೋರಿಸ್ತಿದ್ದಾರೆ. ಅದ್ಭುತವಾಗಿ ಆಲ್ರೆಡಿ ಪ್ರಾಕ್ಟೀಸ್ ನೋಡ್ತಾ ಇದ್ರೆ ನಗು ಬರ್ತಾ ಇದೆ. ಇದರಲ್ಲಿ ಸಖತ್ತಾಗಿ ಮಾಡ್ತಿದ್ದಾರೆ. ನೋಡೋಣ ಮೀನ್ಸ್ ಹೆಂಗಿರುತ್ತೆ ಅಂತ. ಅಂದರೆ ಇಲ್ಲಿ ಜಾಸ್ತಿ ಅವರು ಇಮಿಟೇಟ್ ಮಾಡ್ತಿರೋವಂಥದ್ದು ಕಾಕ್ರೋಚ್ ಸುದೀದು, ಅಲ್ಲಿ ಕಾವ್ಯ ಜೊತೆ ಕಿತ್ತಾಟ ಆಯ್ತಲ್ಲ, ಸೊ ಅದನ್ನು ಇಮಿಟೇಟ್ ಮಾಡಬೇಕು ಅಂತ ಅದನ್ನು ಬರ್ಕೊತಿದ್ದಾರೆ. ಜೊತೆಗೆ ಅಶ್ವಿನಿ ಗೌಡ ಅವ್ರದ್ದು, ಸೊ ಗಿಲ್ಲಿದು ಮತ್ತು ಅಶ್ವಿನಿ ಗೌಡರದ್ದು ಕಿತ್ತಾಟ ಆಯ್ತಲ್ಲ, ಸೊ ಅದ್ರ ಬಗ್ಗೆ, ಸೊ ಅದು ಅವ್ರದ್ದು ಒಂದು ಆ್ಯಟಿಟ್ಯೂಡ್ ಇದೆಯಲ್ಲ, ಸೊ ಅದನ್ನು ಇಟ್ಕೊಂಡು ಇದು ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ರಕ್ಷಿತಾ ಅದು ನಾಗವಲ್ಲಿದೊಂದು ಏನು ಅದು ಡ್ಯಾನ್ಸ್ ಮಾಡ್ತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ ಅಂತ ಏನು ಅಶ್ವಿನಿ ಮತ್ತು ಜಾನ್ವಿ ಹಬ್ಸಿದ್ರು. ಸೊ ಅದನ್ನೇ ಇಲ್ಲಿ ರೋಸ್ಟಿಂಗಲ್ಲಿ ತೊಗೊಂಡು ಬರ್ತಿದ್ದಾರೆ. ಸೊ ಅದನ್ನು ಮೇ ಬಿ ಸಖತ್ತಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಾರೆ ನಮ್ಮ ಯಾರು ಕಾವ್ಯ ಅಂತ ನೋಡಬೇಕು. ಆ್ಯಂಡ್ ಧ್ರುವ್ ಮತ್ತು ಮಲ್ಲಮ್ಮ ಒಂದು ಕಾನ್ವರ್ಸೇಷನ್ ಇದೆಯಲ್ಲ, ಸೊ ಅದನ್ನು ಕೂಡ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಸೊ ಅದನ್ನು ಕೂಡ ಪ್ಲೇ ಮಾಡ್ತಾರಂತ ಅನಿಸುತ್ತೆ ಆ ಒಂದು ಎಪಿಸೋಡ್ ಎಂಟರ್ಟೈನ್ಮೆಂಟ್ ಚಾಲೆಂಜಲ್ಲಿ. ಓಕೆ, ಆ್ಯಂಡ್ ಧ್ರುವ್ ಮಲ್ಲಮ್ಮದು ಏನು ಅಂತಂದರೆ ಧ್ರುವ್ನ ಇಮಿಟೇಟ್ ಮಾಡ್ತಿದ್ದಾರೆ. ಮಲ್ಲಮ್ಮ ಇವ್ರ ಕಡೆನೇ ಇರೋದ್ರಿಂದ ಸೊ ಧ್ರುವ್ಗೆ ಇಮಿಟೇಟ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿದೆ ಅದು. ಓಕೆ, ಸೊ ಇದ್ರ ಮಧ್ಯೆ ಅಶ್ವಿನಿ ಆ್ಯಂಡ್ ಜಾನ್ವಿ ಅದು ಅದೇ ದೆವ್ವದೊಂದು ಏನು ಇವರು ಮಾಡಿದ್ರು ಪ್ರ್ಯಾಂಕ್ ಅನ್ನೋ ರೀತಿಯಲ್ಲಿ, ಸೊ ಅದನ್ನೇ ಇಲ್ಲಿ ತೊಗೊಂಡು ಬರ್ತಿದ್ದಾರೆ. ಸಖತ್ತಾಗಿದೆ. ಅದರಲ್ಲೂ ಮುಖ್ಯವಾಗಿ ಗಿಲ್ಲಿ ಇದು ಆ ಒಂದು ಸ್ಪಾಂಟೇನಿಯಸ್ ಆಗಿರುವಂಥ ಡೈಲಾಗ್ಗಳಿದೆಯಲ್ಲ, ಸೊ ಅದು ಸಖತ್ ವರ್ಕೌಟ್ ಆಗ್ತಿದೆ. ಸೊ ನೋಡ್ಬೇಕು ಯಾವ ರೀತಿಯಲ್ಲಿ ಅಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅಂತ. ಗಿಲ್ಲಿಗೆ ಒಂದು 2-3 ಜನ ಸಾಥ್ ಕೊಟ್ಬಿಟ್ರೆ ಅವನು ಅದ್ಭುತವಾಗಿ ಮಾಡ್ತಾನೆ. ಸೊ ಅಭಿಷೇಕಲ್ಲಿ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಆ್ಯಂಡ್ ಜೊತೆಗೆ ಸ್ಪಂದನ ಅದನ್ನೆಲ್ಲ ಬರ್ಕೊತಿದ್ದಾರೆ, ಸ್ಕ್ರಿಪ್ಟು ಆ್ಯಂಡ್ ಡೈಲಾಗ್ಗಳೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಆ್ಯಂಡ್ ಕಾವ್ಯ, ಸೊ ಒಂದು ಸ್ವಲ್ಪ ಮಲ್ಲಮ್ಮ ಆ್ಯಂಡ್ ನಮ್ಮ ಯಾರೋ ಸತೀಶ್ ಅವರು ಒಂಚೂರು ಕೈಗೂಡಿಸಿದ್ರೆ ಅದ್ಭುತವಾಗಿರುವಂಥ ಎಪಿಸೋಡ್ ಆಗುತ್ತೆ ಅಂತ ಅನ್ಕೊತೀನಿ. ಬಟ್ ಇಲ್ಲಿ ಟೀಮ್ 2 ಏನಿದೆಯಲ್ಲ, ಜಾನ್ವಿ ಆ್ಯಂಡ್ ಮಂಜುಳಾ ಭಾಷಿಣಿ ಅವ್ರದ್ದು, ಸೊ ಇವ್ರದ್ದು ಜಾಸ್ತಿ ತೋರಿಸ್ತಾ ಇಲ್ಲ ಅಲ್ಲಿ. ಗೊತ್ತಿಲ್ಲ, ಮೇ ಬಿ ಅವರು ಬರ್ಕೊತಿದ್ದಾರೆ, ಬಟ್ ಅಷ್ಟು ಇನ್ವಾಲ್ವ್ಮೆಂಟ್ ಕಾಣಿಸ್ತಿಲ್ಲ ನನಗೆ ಅಲ್ಲಿ. ಧ್ರುವ್ ಆಗಿರ್ಬೋದು, ಚಂದ್ರಪ್ರಭಾ ಆಗಿರ್ಬೋದು, ಅಷ್ಟೊಂದು ಇನ್ವಾಲ್ವ್ಮೆಂಟ್ ಕಾಣ್ತಿಲ್ಲ. ಧನುಷ್ ಸ್ವಲ್ಪ ಇನ್ವಾಲ್ವ್ ಆಗ್ತಿದ್ದಾರೆ. ಬಟ್ ಅಲ್ಲಿ ಡೈಲಾಗ್ ಬರೀಬೇಕು ಅಂತಂದರೆ ಸ್ವಲ್ಪ ಯಾರಾದರೂ ಪ್ರಾಕ್ಟೀಸ್ ಇರೋರು ಅಥವಾ ಆ ಟ್ಯಾಲೆಂಟ್ ಇರೋರು ಬೇಕಾಗುತ್ತೆ. ಸೊ ಈ ಕಡೆಗಾದರೆ ಅಟ್ಲೀಸ್ಟ್ ಗಿಲ್ಲಿ ಇದ್ದಾನೆ. ಸೊ ಅವ್ನು ಎಂಥ ಡೈಲಾಗ್ ಬೇಕಾದರೂ ಬರ್ಕೊಡ್ತಾನೆ. ಬಿಕಾಸ್ ಆಲ್ರೆಡಿ ನೋಡಿದ್ರೆ ಒಂದು ಶಾರ್ಟ್ ಫಿಲಮ್ಸ್ಗಳೆಲ್ಲನೂ ಅಂದರೆ ನಾನ್ ಸ್ಟಾಪ್ ಹಾಗೆ ಡೈಲಾಗ್ಗಳು ಹಾಕ್ಕೊಂಡು ಹೊಡಿತಾನೆ ಇರ್ತಾನೆ. ಸೊ ಅಂಥ ಟ್ಯಾಲೆಂಟ್ ಕಡೆ ಇರೋದ್ರಿಂದ ಮೇ ಬಿ ಟೀಮ್ 1ಗೆ ಸ್ವಲ್ಪ ಅಂದರೆ ಪಾಸಿಟಿವ್ ಅಂತಲೇ ಹೇಳ್ಬೋದು ಗಿಲ್ಲಿ ಇರುವಂಥದ್ದು. ಓಕೆ, ಸೊ ನೋಡೋಣ ಇವತ್ತಿನ ಎಪಿಸೋಡಲ್ಲೇ ಟೆಲಿಕಾಸ್ಟ್ ಮಾಡ್ತಾರಂತ ಅನಿಸುತ್ತೆ. ಸೊ ಸಖತ್ ಎಂಟರ್ಟೈನಿಂಗ್ ಆಗಿರುತ್ತೆ ಇನ್ ಕೇಸ್ ಇವತ್ತಿನ ಒಂದು ಎಪಿಸೋಡಲ್ಲಿ ಇದೇನಾದರೂ ಇದ್ದರೆ. ಓಕೆ, ನೋಡೋಣ ಏನೇನಾಗುತ್ತೆ ಅಂತ. ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿನೇ ಸೊ ಅಲ್ಲಿ ಸತೀಶ್ ಅವರು ಕೂಡ ಎಲಿಮಿನೇಟ್ ಆಗ್ತಿದ್ದಾರೆ ಅಂತ ಅಪ್ಡೇಟ್ ಇದೆ. ಸತೀಶ್ ಅವರು ಇವತ್ತಿನ ಎಪಿಸೋಡಲ್ಲಿ ಎಲಿಮಿನೇಟ್ ಆಗ್ತಾರೆ. ಓಕೆ, ಸೊ ಮಧ್ಯರಾತ್ರಿಯಲ್ಲಿ ಎಲಿಮಿನೇಷನ್ ನಡೀತಾ ಇದೆ. ಸೊ ಅದರಲ್ಲಿ ಸತೀಶ್ ಅವರು ಎಲಿಮಿನೇಟ್ ಆಗ್ತಿದ್ದಾರೆ. ಆ್ಯಂಡ್ ಇವತ್ತು ಅವರಿಗೆ ಲಾಸ್ಟ್ ಎಪಿಸೋಡ್ ಅಂತ ಅಪ್ಡೇಟ್ ಇದೆ. ಸೊ ನೋಡಬೇಕು, ಮೇ ಬಿ ಸ್ಕಿಟ್ ಆದಮೇಲೆ ಮಧ್ಯರಾತ್ರಿನಲ್ಲಿ ಸೊ ಆ ಒಂದು ಎಲಿಮಿನೇಷನ್ ಪ್ರೊಸೆಸ್ ನಡೆಯುತ್ತೆ. ಇವತ್ತಿನ ಎಪಿಸೋಡ್ ಎಂಡಲ್ಲಿ ಇಟ್ಕೊತಾರೆ ಅಂತ ಅನಿಸ್ತಾ ಇದೆ. ಮೇ ಬಿ ನಾಳೆ ಎಪಿಸೋಡ್ ಸ್ಟಾರ್ಟಿಂಗಲ್ಲೇ ಅದನ್ನು ಟೆಲಿಕಾಸ್ಟ್ ಮಾಡ್ತಾರ ಅಂತ. ಸೊ ಕನ್ಫ್ಯೂಷನ್ ಇದೆ, ನೋಡೋಣ. ಯಾಕಂದರೆ ಇವರು ಧಾರಾವಾಹಿ ಥರ ಮುಂದಿನ ಒಂದು ಎಪಿಸೋಡ್ಗೆ ಸಸ್ಪೆನ್ಸ್ನ ಇಟ್ಕೊತಾರೆ. ಸೊ ಎಂಟರ್ಟೈನ್ಮೆಂಟೇ ನಾಳೆ ಇಟ್ಕೊತಾರ ಅಥವಾ ಈ ಎಲಿಮಿನೇಷನ್ ಇದೆಯಲ್ಲ, ಸೊ ಅದನ್ನೇ ನಾಳೆ ಇಟ್ಕೊತಾರೆ ಅನ್ನೋದು ನೋಡಬೇಕು. ಬಿಕಾಸ್ ನನಗೆ ಇವಾಗ ಏನೂ ಕಂಟೆಂಟ್ ಇರಲಿಲ್ಲ ಬಿಡಲಿಕ್ಕೆ. ಸೊ ಅದಕ್ಕೋಸ್ಕರನೇ ಲೈವಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಚಿಕ್ಕದಾಗಿ ನಿಮಗೆ ಒಂದು ತಿಳಿಸಿದ್ದೀನಿ. ಆ್ಯಂಡ್ ನೀವು ಒಂದು ಸ್ವಲ್ಪ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಎಪಿಸೋಡ್ನ ನಿರೀಕ್ಷೆ ಮಾಡ್ಬೋದು ಅಂತ ಹೇಳ್ತೀನಿ. ಓಕೆ, ಬಾಯ್.